ಈ ಮುನ್ಸಿಪಾಲಿಟಿ ಆಫೀಸಲ್ಲಿ ಕೆಲಸ. ಊರಲ್ಲಿ ಇಷ್ಟೇ ಇರೋ ಕೆಲಸ ಕಂಡ್ರಿ. ಸುನಂದ ಮೇಡಮ್ ಇಷ್ಟು ವರ್ಷ ಸರ್ವಿಸಲ್ಲಿ ಈ ಅಮ್ಮ ಅದು ಏನ್ ಕೆಲಸ ಮಾಡ್ತಾಳಂತ ನನಗ್ ಬೇರೆ ಗೊತ್ತಿಲ್ಲ. ಆದ್ರೆ ಮಾತು ಫುಲ್ಲೇ ಜೋರು. ಇನ್ನು ಇವರು BJ ರಮ್ಯಾ ಮೇಡಮ್ ಅಂತ. BJ ಅಂದ್ರೆ ಬಿಳೆ ಜಿರಳೆ ರಮ್ಯಾ ಮೇಡಮ್ ಅಂತ. ಒಂಚೂರು ಧೂಳೇನಾದ್ರೂ ಕಂಡ್ಬಿಟ್ರೆ ಆಕಾಶಾನೇ ತಲೆ ಮೇಲೆ ಬಿದ್ದೋರ್ ತರ ಆಡ್ತಾರೆ. ತಮ್ಮ ಟೇಬಲ್ ಮೇಲೆ ಫೈಲ್ಗಳಿದ್ರೆ ಅದ್ರ ಮೇಲೆ ಧೂಳು ಬೀಳ್ತಾವ ಅಂತೇಳಿ ಆ ಫೈಲ್ಗಳು ಎತ್ಬಿಟ್ಟು ಬೇರೆ ಟೇಬಲ್ಗೆ ಹಾಕ್ಬಿಡ್ತಾರೆ. ತಮಾಷೆ ಅಂದ್ರೆ ತಾವ್ ಕೆಲಸನೇ ಮಾಡಲ್ಲ, ತಮ್ಮ ಕೆಲಸನೆಲ್ಲ ಇನ್ನೊಬ್ರಿಗೆ ಹಂಚ್ಬಿಡ್ತಾರೆ. ಏನ್ ಕೆಲಸ ಮಾಡಲ್ಲ ಕಣ್ರಿ ಅವರು. ಇನ್ನು ಇವರು ಮಿಟಿಕ್ಲಾಡಿ ಮೀನಾಕ್ಷಿ ಮೇಡಮ್ ಅಂತ. ಇವರು ಇವತ್ತು ಬೆಳಿಗ್ಗೆ ಬೇಗ ಬಂದ್ರು. ತಮ್ಮ ಟೇಬಲ್ ಮೇಲಿರೋ ಫೈಲ್ಗಳನ್ನೆಲ್ಲ ಎತ್ತಿಟ್ರಂತೆ. ಅದಕ್ಕೆ ಕೈ ನೋವಂತಂದ್ರಿ ಪಾಪ. ಬೇಗ ಹೊಟ್ಟೋಗ್ಬಿಟ್ರು. ಹಾಗಾಗಿ ಅವ್ರಿಲ್ಲ. ಅದಕ್ಕೆ ಅವ್ರ ಟೇಬಲ್ ಇವತ್ತು ನೋ ವರ್ಸಿಂಗ್. ಇನ್ನು ಇವರು ನಮ್ಮ ರಮಣಮೂರ್ತಿ ಸಾಹೇಬ್ರು ಕಣ್ರಿ. ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತಿರ್ತಾರೆ. ಅವ್ರ ಕೆಲಸ ಏನಿದ್ರು ಮೊಬೈಲ್ ನಲ್ಲಿ ಫೇಸ್ಬುಕ್ ನೋಡೋದಷ್ಟೇ. ಗುಡ್ ಮಾರ್ನಿಂಗ್ ಸುನಂದ ಬೇಟಾ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಮಕ್ಕಳೆಲ್ಲ ಎಬ್ಬಿಸಿ ಅಡಿಗೆ ಪೂಜೆ ಸ್ನಾನ ಎಲ್ಲ ಮುಗಿಸಿ ಅವ್ರನ್ನ ರೆಡಿ ಮಾಡಿ ಆಮೇಲೆ ನಮ್ಮನೆ ಹೊರಗೆ ಹೊಂದ್ಕೊಂಡು ಬಿದ್ದಿರ್ತಾರ. ಅವ್ರನ್ನ ಎಬ್ಬಿಸಿ ಆಫೀಸಿಗೆ ಹೋಗಿ ಅದಾದ್ಮೇಲೆ ರಶ್ ಆಗಿರೋ ಬಸ್ಸಲ್ಲಿ ಸುಸ್ತಾಗಿ ಬಂದ್ರೆ ನೀನು ಗುಡ್ ಮಾರ್ನಿಂಗ್ ಬೇರೆ ಕೇಳು ನನಗೆ. ನೀನೇ ಇಟ್ಕೋ. ಅಲ್ಲ ಇವತ್ತೇನಾಯ್ತು ಗೊತ್ತೇನೋ? ಏನ್ ಮೇಡಮ್? ಹೇಳು. ನಮ್ಮ ಮನೆ ಕೆಲ್ಸದವ್ರು ಬಂದಿಲ್ಲ. ಹೋಗ್ಲಿ ಬಿಡಿ ಮೇಡಮ್, ಅದ್ರಾಗ ಏನೈತೆ? ಹೋಗ್ಲಿ ಬಿಡು ಅಂದ್ರೆ ಮನೆ ಕೆಲಸ ಯಾರು ಮಾಡ್ತಾರೆ? ಏನು ಅಂತ ವಿಚಾರಿಸೋಣ ಅಂತ ಫೋನ್ ಮಾಡಿದೆ. ಏನಂತ ಗೊತ್ತೇನೋ? ಮೇಡಮ್, ನಾನು ಆಗ್ಲೇ ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಮಾಡಿಟ್ಟಿದ್ದೀನಲ್ಲ, ನನಗೆ ಇವತ್ತು ಬರಕ್ಕಾಗಲ್ಲ ಅಂತ. ಎಂತ ಕಾಲ ಬಂತು. ಆ ಅಪ್ಡೇಟ್ ನ ನಮ್ಮ ಮನೆಯವ್ರು ಓದಿ ಲೈಕ್ ಹಾಕಿದಾರಂತೆ. ಸಾಹೇಬ್ರು ರಸಿಕರು ಮೇಡಮ್. ಹೌದೌದು, ರಸಿಕರು. ಬರ್ಲಿ ಸಾಯಂಕಾಲ. ಇದೇ ಅವರಿಗೆ ಗ್ರಹಚಾರ ನೋಡು. ಅಲ್ಲ, ನಮ್ಮ ಮಾತುಗಳೆಲ್ಲ ಗುಡ್ಡಾಗ್ಬೇಕು ಅಂದ್ರೆ ನೀವು ಒಂಚೂರು ಮನೆ ಕಡೆ ಬಂದು ಪಾತ್ರೆಗಿದ್ರೆ ತೊಡ್ಕೊಳ್ಳೋದಲ್ವಾ? ಅಲ್ಲ, ನಾನು ಹೇಳಿದ್ದು ಬರೇ 4 ಪದ. ಗುಡ್ ಮಾರ್ನಿಂಗ್ ಸುನಂದ ಮೇಡಮ್ ಅಂತ 40 ಪದ ಆಡ್ಕೊಂಡು ತಮ್ಮ ಮನೆ ಪುರಾಣನೆಲ್ಲ ಹೋಗಿದ್ರಲ್ಲ. ಏನು ಬ್ಲೇಡು ಸರ್ ಇವರು. ಗೊತ್ತಿದ್ದೆ ಅಲ್ಲ. ನಾನು ಆಫೀಸ್ಗೆ ಹೊಸದ್ರಲ್ಲಿ ಆ ಬೋರ್ಡ್ ಮೇಲೆ ಬಾಸು ಫೀಲ್ ಅಟ್ ಹೋಮ್ ಅಂತ ಆಶೀರ್ವಾದ ಮಾಡಿದ್ದ. ಅದೇ ಒಂದು ಶಾಪ ಆಗೋಗಿದೆ. ಏನಾರಣ್ಣ ಮನೇಲಿದ್ರು ಅಷ್ಟೇ ನಮ್ದು ನನ್ನ ಕತೆ. ನಾನಿದೀಯಾ, ಬಂದ್ಯಾ, ಹೋದ್ಯಾ, ಹೊಗೆ ಹಾಕೊಂಡ್ಬಿಟ್ಯಾ, ಕೇಳೋರು ಯಾರು ಇಲ್ಲ. ಅದು ಬೇರೆ ಕೇಳ. ಇಲ್ಲೂ ಅಷ್ಟೇ. ಏನೋ ನನ್ನ ಪುಣ್ಯಕ್ಕೆ ಫೇಸ್ಬುಕ್ ಇದೆ ಬದುಕೊಂಡೆ. ಇಲ್ಲೂ ಕೆಲವರು ಅದಕ್ಕೆ ಅಪ್ಪನ ಆಸ್ತಿಯಿಂದ ಮಾಡ್ತಾರೆ, ಸಣ್ಣ ಆಗ್ತಾರೆ ಗೊತ್ತಾ. ಓಹೋ, ಕೊನೆಗೂ ಈ ಆಫೀಸಲ್ಲಿ ಗುಡ್ ಮಾರ್ನಿಂಗ್ ಗತಿನೇ ಇಲ್ಲ. ಇನ್ನೇನು ಈ ಆಫೀಸಲ್ಲಿ ಕಾಲೇಜ್ ಗಳನ್ನೇ ನೋಡಿ ಮಾರ್ನಿಂಗ್ ಹುದ್ದೆಲ್ ಬರಬೇಕು. ಸುನಂದ ಮೇಡಮ್, ನೀವು ಈ ಆಫೀಸಿಗೆ ಪೋಸ್ಟ್ ಆಗಿದ್ದು ನಮ್ಮ ದುಡ್ಡೆಲ್ಲ ಗಬ್ಬಡ್ದಾಯ್ತು. ಈ ರಾಹು ಕೇತುಗಳು ಒಟ್ಟಿಗೆ ಆಫೀಸಿಗೆ ಬಂದಾಗ್ಲೇ ಅನ್ಕೊಂಡೆ ಈ ಹಾವು ಮುಗಿಸಿಗಳ ತರ ಕಚ್ಚಾಡ್ತವೆ ಅಂತ. ಆದ್ರೆ ಇಷ್ಟು ಬೇಗ ಶೂಚ್ಕೊಂತಾರೆ ಅನ್ಕೊಂಡಿರ್ಲಿಲ್ಲ ಅಪ್ಪ. ಏನು ಅದು ಬಡ ಬಡ ಬಾಗಿಲಿಗೆ ಏನ್ ಸುನಂದ ಬೇಟ? ನೀನು ಏನ್ ಗಮ್ಮಂದ್ರು ಅಷ್ಟೇ. ಎಲ್ಲೂ ಹೋಗಲ್ಲ ನಾನು. 3 ವರ್ಷ ಆಯ್ತು ಇಟ್ಕೊಂಡು ಬಂದಿದ್ದೀನಿ.
ಹೇಗಿದ್ರು ಇರಿ, ಆದ್ರೆ ಇದೇ ಆಫೀಸಲ್ಲಿ ಇದ್ಬಿಟ್ಟು ನನ್ನ ತಲೆ ತಿನ್ಬೇಡಿ. ಏನೋ ಅದು ಒಣಗಣ ನಿಂದು, ನನ್ಗೇನು ಅರ್ಥ ಆಗಲ್ಲ ಅಂತ ಅನ್ಕೋಬೇಡ ನೀನು. ನೋಡೋ, ನನ್ನ ತಾತ ತೀರ್ಕೊಂಡಾಗ ಅವ್ರಿಗೆ 98. ನಾನೇನ್ ಮಾಡಿ ಮೇಡಮ್? ಆಮೇಲೆ ಕೇಳು, ನಮ್ಮ ಅಜ್ಜಿ ತೀರ್ಕೊಂಡಾಗ 99. ಆಮೇಲೆ ನಮ್ಮ ತಾತನ ಮೊದಲೇ ಅಣ್ಣ ತೀರ್ಕೊಂಡಾಗ ಅವ್ರಿಗೆ 103 ವಯಸ್ಸು. ನಮ್ಮ ಅಜ್ಜಿ ಅಯ್ಯೋ ಮೇಡಮ್, ಬಿಟ್ಬಿಡಿ ಮೇಡಮ್ ನನ್ನ. ನಿಮ್ ಕಾಂದಾನದ್ದು ಆಶು ಲೆಕ್ಕಾಚಾರ ಇಟ್ಕೊಳಕ್ಕೆ ನಾನು ಚಿತ್ರಗುಪ್ತನ ಮೇಡಮ್. ಅದೇನೋ ಕೆಲಸ ಆದ್ರೆ ಹೇಳಿ ಮೇಡಮ್ ನೀವು. ಸರಿ ಸರಿ, ನನಗೆ ಸಿಕ್ಕಾಪಟ್ಟೆ ತಲೆ ನೋಯ್ತಿದೆ. ಹೋಗಿ ಒಂದು ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬಾ. ಊರ್ನಾಗಿರೋ ಜನರದೆಲ್ಲ ತಲೆ ತಿನ್ನೋ ನಿಮ್ಗೆ ತಲೆನೋವ ಮೇಡಮ್? ಏನು ನಾರಾಯಣ, ಆಫೀಸಲ್ಲಿ ಕಾಲಿನ ತಕ್ಷಣ ಹೇಳಿರ್ಬೇಕಾ ನಿಮಗೆ? ಮನೆ ಕೆಲಸದವ್ರು ಬಂದಿಲ್ಲ, ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಅದೇ ಮಾಡ್ತಾರಲ್ಲ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ರಾಮಂಗೂ ಭೀಮಂಗೂ ಏನ್ ಸಂಬಂಧ ಅಂದ್ರಂತೆ. ಮೇಡಮ್, ರಾಮಂಗೂ ಸೀತಂಗೂ ಸಂಬಂಧ ಕೇಳಿದ್ದೆ ಮೇಡಮ್. ಇದ್ಯಾವುದಷ್ಟು ರಾಮಂಗೂ ಭೀಮಂಗೂ ಸಂಬಂಧ? ಕಾರಣ ರಾಮಂಗೂ ಸೀತಂಗೂ ಏನ್ ಸಂಬಂಧ ಅಂದ್ರೆ ಕಥೆನ ಬ್ರಹ್ಮಕೊಟ್ಟು ಕೇಳಿದ್ದಾರೆ ಅಂತ ಅರ್ಥ. ಅದೇ ರಾಮಂಗೂ ಭೀಮಂಗೂ ಏನ್ ಸಂಬಂಧ ಅಂತಂದ್ರೆ ಅವ್ರ ಕಡೆಯೆಲ್ಲ ಬರೀ ಜೇಡಿ ಮನೆ ಏನು ಕೇಳಿರಲ್ಲ ಅಂತ. ಅರ್ಥ ಆಯ್ತೇನೋ? ನಿನ್ ತರ ಹೋಗ್ಲಿ ಬಿಡಿ ಮೇಡಮ್, ಆಯ್ತು ಬಿಡಿ ಮೇಡಮ್. ಏನಾಯ್ತು ಮೇಡಮ್? ಏನ್ ಮಾಡಿದ್ರು ಈಗ? ಅಲ್ಲಿ ನೋಡು, ನಗ್ತಿರೋದು. ಯಾವಾಗ ನೋಡಿದ್ರು ನಗ್ತಾನೆ ಇರೋದು. ಯಾರೋ ನಾಯಿ ಮೇಲೆ ಹಾಗೆ ಕೂತಿರೋ ಪಿಕ್ಚರ್ ನೋಡ್ಬಿಟ್ಟು ಆಹಾ ಅಂತ ಖುಷಿ ಪಡೋದು. ಯಾರೋ ಎಲ್ಲೋ ಹೊಟ್ಟೆ ಕೆಟ್ಟು ಟಾಯ್ಲೆಟ್ ಹೋದ್ರೆ ಇಲ್ಲಿ ಬಂದು ನಮ್ಮ ಟಾಯ್ಲೆಟ್ ಹೋಗಿ ಫ್ಲಶ್ ಮಾಡಿರೋದು. ಆ ಹಾಳಾದ ಯಾವ್ದೋ ನಗ್ಬಾರ್ದಿರೋ ಜೋಕ್ ನೋಡಿ ನಗೋದು, ಖುಷಿ ಪಡೋದು, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಹಿಂಗೆ ಕಿರಿತಾ ಇರೋದು. ನನಗಂತೂ ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ. ಏನಾಯ್ತು ಅಂತ ಕೇಳಿದ್ದೆ ತಪ್ಪ ಈ ಅಮ್ಮಗೆ. ಇಷ್ಟು ತರೀಲೇ ಬಿಡ್ತಾರ? ಅಯ್ಯೋ, ತಕೊಳ್ಳಿ ಮೇಡಮ್ ಕಾಫಿ. ಅಂದಾಗ ಮೇಡಮ್, ಒಂದ್ ವಿಷಯ ಮರ್ತೋಗ್ಬಿಟ್ಟಿತ್ತು, ಹೇಳೋದೇ ಮರ್ತೋಗಿದ್ದೆ. ಏನದು? ಏನ್ ಹೇಳೋದು ಮತ್ತೆ? ಬೆಳಿಗ್ಗೆ ಸಾಹೇಬ್ರ ಹತ್ರ ಹೋಗಿದ್ದೆ. ಸಾಹೇಬ್ರಾಕು ಕೆಟ್ಟನಾಗ ಮುಖ ಮಾಡ್ಕೊಂಡಿದ್ರು. ಆಗ ಅವರು ನಿಮ್ಮನ್ನ ಕರಿ ಹ್ಞೂ ಅಂತಾರೆ. ಕರಿ ಅಂದ್ರೆ ಇನ್ನೇನ್ ಅಂತಾರೆ. ಅಲ್ಲಿ ಮನೇಲಿ ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಬಂದಿರ್ಬೇಕು. ಅದಕ್ಕೆ ಬಂದ್ಬಿಟ್ಟು ಹೆಂಡತಿದು ಸಿಟ್ಟೆಲ್ಲ ನನ್ನ ಮೇಲೆ ತೆಗಿತಾರೆ. ಅಲ್ಲ ಕಣೋ, ನಾನು ಕಪ್ಪು ಅಂತ ನಂಗೆ ಗೊತ್ತು, ಅದನ್ನ ಅವರೇನ ಹೇಳೋದು? ಅಯ್ಯ ಮೇಡಮ್, ಕರಿ ಅಂತಂದ್ರೆ ಕಪ್ಪು ಅಂತ ಹಾಗಲ್ಲ ಮೇಡಮ್ ನಾನು ಹೇಳಿದ್ದು. ಸಾಹೇಬ್ರು ನಿಮ್ಮನ್ನ ಕರೀತಾರೆ ಅಂದ್ರು. ಹ್ಞೂ ಕರೀತಾರೆ ಅಂತಾರೆ. ಅಲ್ಲಯ್ಯ, ಆ ಬಿಳಿ ಜಿಲ್ಲೆ ರಮ್ಯ ನಿನಗೆ ಮಿನುಗುತ್ತಾರೆ, ಮಾತ್ರ ಕೊಡಿತಾರೆ. ಮೇಡಮ್ ಹಂಗಲ್ಲ ಮೇಡಮ್ ನಾನು ಹೇಳಿದ್ದು. ಸಾಹೇಬ್ರು ಏನೋ ಮಾತಾಡ್ಬೇಕಂತೆ, ಅದಕ್ಕೆ ನಿಮ್ಮನ್ನ ಕರಿ ಅಂದ್ರು. ಹ್ಞೂ ಹೌದು ಹೌದು ಅಂತಾರೆ ಕರಿ ಅಂತ. ಅವ್ರ ತಕ್ಷಣ ನೀನ್ ಇಲ್ಲಿ ಬಂದು ಕರಿಯೋದಕ್ಕೆ ನಾನೇನು ಬೀದಿ ಗೋಂಡಾಯನ? ಮೇಡಮ್ ಬಿಟ್ಬಿಡಿ ಮೇಡಮ್, ನಾನು ಉರಿಬೇಡಿ ಮೇಡಮ್ ನೀವು. ಮೇಡಮ್ ಸಾಹೇಬ್ರು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ ಕೂಗ್ತವ್ರೆ, ಬನ್ನಿ. ಓಹೋ, ಅವ್ರು ಹೋಗಿದ ತಕ್ಷಣ ಅವ್ರ ಎದುರುಗಡೆ ಹೋಗಿ ನಿಂತ್ಕೊಳ್ಳೋಕೆ ನಾನೇನು ಆಟೋ ರಿಕ್ಷಾ ಏನೋ? ಮೇಡಮ್ ಯಾಕೆ ಮೇಡಮ್ ನಂಗೆ ಹಿಂಗೆ ಒಳಗೊಳ್ತಿದ್ದೀರಾ ಮೇಡಮ್? ಇನ್ಯಾವ ಥರ ಹೇಳಪ್ಪ ಇವರಿಗೆ? ಮೇಡಮ್ ಮೇಡಮ್ ಸಾಹೇಬ್ರು ಸಾಹೇಬ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಅದಕ್ಕೆ ಕರ್ಕೊಂಡು ಬಾ ಅಂದ್ರು. ಇನ್ನೂ ಸರಿ ಹೋಯ್ತು.
ಕೂರ್ದೇನೋ? ನೋಡು, ನನಗೆ ಕಣ್ಣಿಗೆ ಪೊರೆ ಬಂದಿರ್ಬೋದು, ಆದ್ರೆ ಕಣ್ಣು ಸರಿಯಾಗಿ ಕಾಣಿಸುತ್ತೆ. ಶಿವನೇ, ಇದು ಬಂದು ಕನ್ನಡ ಪದವ ಎಲ್ಲ ಆಡಿದ್ನಲ್ಲಪ್ಪ ಇವ್ರ ಮುಂದೆ. ಇನ್ ಹೆಂಗೆ ಹೇಳಪ್ಪ ಇವ್ರು ನಾನು? ಮೇಡಮ್, ಈಗ ಒಂದ್ ನಿಮಿಷ ನೀವು ಇಲ್ಲೇ ಇರಿ, ನಾನು ಈಗ ಬಂದ್ಬಿಡ್ತೀನಿ. ಅಲ್ಲಯ್ಯ, ಹಿಂದೆ ಎಲ್ಲ ಹೋಗ್ತೀನಿ ನಾನು. ನೋಡು, ನನ್ಗಿನ್ನೂ 15 ವರ್ಷ ಸರ್ವಿಸ್ ಇದೆ. ಯಾವ ಮಿನಿಸ್ಟ್ರಿಗೆ ಬಂದ್ರು ಅಷ್ಟೇ, ನನ್ನನ್ನ ಇಲ್ಲಿಂದ ಕಿತ್ತಾಕಕ್ ಸಾಧ್ಯನೇ ಇಲ್ಲ. ಮೇಡಮ್ ಬಿಟ್ಬಿಡಿ ಮೇಡಮ್, ಏನು ತಲೆ ತಿನ್ಬೇಡಿ ಮೇಡಮ್. ಮೇಡಮ್ ನೀವು ಇಲ್ಲೇ ಇರಿ ಮೇಡಮ್, ನಾನು ಈಗ ಹೋಗಿ ಬಂದ್ಬಿಡ್ತೀನಿ ಮೇಡಮ್. ಅಯ್ಯೋ, ನಿನ್ನ ಒಳ್ಳೆತಕ್ಕೆ ಆಯ್ತಲ್ಲಯ್ಯ, ನಿನ್ನ ಹಿಡ್ಕೊಂಡಿದ್ದೀನಿ ನಾನು. ಮೇಡಮ್ ಒಳ್ಳೆ ಹುಚ್ಚರು ಸವಾಸ ಆದಂಗೆ ಆಗ್ಬಿಟ್ಟಿದಲ್ಲ ಮೇಡಮ್ ನಂದು. ಮೇಡಮ್ ಈಗ ನೀವಿಲ್ಲೇ ಇರಿ, ನಾನು ಹೋಗಿ ಸಾಹೇಬ್ರನ್ನೇ ಇಲ್ಲೇ ಕರ್ಕೊಂಡ್ಬರ್ತೀನಿ, ಆಯ್ತಾ? ಸರಿ ಹೋಯ್ತು. ಅಲ್ಲಯ್ಯ, ಆ ಸಾಹೇಬ್ರನ್ನ ಇಲ್ಲಿ ಕರ್ಕೊಂಡು ಬಂದು ಮಾತಾಡ್ಸೋಕೆ ಅವ್ರೇ ನನ್ನ ಗಂಡ. ಅಯ್ಯೋ, ಅವ್ರೊಂದು ಗ್ರಾಚಾರ ಬೇರೆ ಅವ್ರದ್ದು. ಸರಿಯೇ ಬಿಡು, ನಾನೇ ಹೋಗ್ತೀನಿ. ಮತ್ತೆ ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಹೋಗಿ ಮೇಡಮ್, ನಿಧಾನಕ್ಕೆ ಹೋಗಿ ಮೇಡಮ್, ಏನು ಅರ್ಜೆಂಟ್ ಇಲ್ಲ. ಇತರ ತಲೆನೋವು. ಸೂಪರ್ ಜೋಕ್. ಇನ್ನು 11:30. ಏನೋ ಸ್ವಲ್ಪ ಲೇಟ್ ಆಯ್ತು ಅಂತಂದ್ರೆ ಈಗ ಕಾಲೇಜ್ ಅದೇನು ತಾವು ಮೇಡಮ್ ಟೇಬಲ್ ಮೇಲೆ ಕೂತಿದ್ರಿ, ಚೇರ್ ಮೇಲೆ. ಎಲ್ಲೋದ್ರು ನಿಮ್ಮ ಮೇಡಮ್ಮು? ಸಾಹೇಬ್ರು ವಾಂಟೆಡ್ ಟು ಟಾಕ್ ಟು ಅವರ್, ಅದಕ್ಕೆ ಶಿ ವೆಂಟ್ ಟು ಸಾಹೇಬ್. ಮಿನಿಯಾಪಲಿಸ್ನಲ್ಲಿ ಹುಟ್ಟಿ ಬೆಳೆದಿರೋಂಥರ ಇಂಗ್ಲಿಷ್ನಲ್ಲೇ ಠಸ್ಸ ಹುಸ್ಸ ಅಂತೀಯಲ್ಲ. ಇವತ್ತು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ಕನ್ನಡದಲ್ಲಿ ಮಾತಾಡು. ಮೇಡಮ್ ಅವರಿಗೆ ಸಾಹೇಬ್ರು ಕರೀತಾರೆ ಅಂತ ಅಚ್ಚು ಕನ್ನಡದಲ್ಲಿ ಹೇಳಿದೆ ಮೇಡಮ್. ದೊಡ್ಡ ಪಂಚಾಯತಿನ ಮಾಡಾಕಿದ್ರು ಮೇಡಮ್ ಅವರು. ಕರೀತಾರೆ ಓಕೆ, ಕರೀತಾರೆ ಅನ್ನೋ ಬದಲಿ ಸಾಹೇಬ್ರನ್ನ ಮಾತ್ರ ಅರ್ಜೆಂಟಾಗಿ ಮಾತಾಡಬೇಕು ಅಂದಿದ್ರೆ ಸಾಕಾಗ್ತಿರ್ಲಿಲ್ವಾ? ಒಂದು ತಲೆನೇ. ಹೌದು, ಏನೆಂತ ವಿಷಯ? ಯಾವ ಫೈಲ್ ಡಿಸ್ಕಸ್ ಮಾಡ್ತಿದ್ದಾರೆ? ಎಷ್ಟೊತ್ತಿಂದ ಒಳಗಿದ್ದಾರೆ? ಮೇಡಮ್ ಅದು ಎಷ್ಟು ಪ್ರಶ್ನೆ ಕೇಳ್ತೀರಿ ಮೇಡಮ್ ಒಂದೇ ಸರ್ತಿ ನೀವು? ಸಾಹೇಬ್ರ ಹತ್ರ ಇನ್ನು ಕೆಲಸ ಆದ್ಮೇಲೆ ಹೊರಗೇನೋ ಕೆಲಸ ಐತಂತೆ, ಹೋಗಿ ಬರ್ತೀನಿ ಅಂತಂದ್ರು. ನಂಗೇನೋ ಟೆನ್ಷನ್ ಆಗಿತ್ತು, ಏನೋ ಡಿಸ್ಕಸ್ ಅಂತ. ಹೌದು, EMI ಮೇಲೆ ಹೋಗುತ್ತೆ ಕೆಲಸ ಅಂತಂದ್ರೆ ಮಾಲ್ ಸುತ್ಕೊಂಡು ಬರುತ್ತೆ. EMI ಬರೋಷ್ಟೊಳಗೆ ಮಾಲೆಲ್ಲ ಸುತ್ಕೊಂಡು ಬರೋಷ್ಟೊಳಗೆ ಅದೇನೋ 3 ಗಂಟೆ ಆಗುತ್ತೆ. 4 ಆಗ್ತೈತೆ ಮೇಡಮ್. ಹೌದು, ನೀವು ಡಿಸ್ಕಷನ್ ನಡೆದಿರ್ಬೋದು. ಏನೋ ಗೊತ್ತಿಲ್ಲ ಬಿಡಿ ಮೇಡಮ್. ಬೆಳಿಗ್ಗೆ ಸಾಹೇಬ್ರು ನಮ್ಗೆ ಹೋದಾಗ ಸಾಹೇಬ್ರು ಚೆನ್ನಾಗಿ ಮಾಡ್ಕೊಂಡಿರೋ ಮುಖ ನೋಡಿದ್ರೆ ಸಾಹೇಬ್ರು ಮೇಡಮ್ಮು ಇವತ್ತು ಅವ್ರ ಡಬ್ಬಿಗೆ ಡಯಾಟಿಕ್ ಬಿಟ್ಟೆ ಗೊತ್ತಾಗೈತೆ. ಮೊದಲೇ ಆ ಅಮ್ಮಂಗೆ ಅಡುಗೆ ಮಾಡಕ್ಕೆ ಬೇರೆ ಬರೋಕ್ಕಿಲ್ಲ. ಮೊನ್ನೆ ಆಫೀಸ್ ಪಾಟ್ಲಕ್ಕಲ್ಲಿ ಕೊಟ್ಟಿದ್ರಲ್ಲ ಅದು ಗಟ್ಟಿಯಾಗಿರೋದು ಕೋಡ್ಬೇಳೆ, ಅದನ್ನ ನೆನ್ಸ್ಕೊಂಡ್ರೆ ಇವತ್ತು ಅಲ್ಲ ಬರ್ತೈತೆ ಮೇಡಮ್. ಹಾಂ ಒಂದೇ ಮೇಡಮ್ ಕೋಡ್ಬೇಳೆ ಕೆಂಪಕ್ಕಿರ್ದೆ ನಿಮ್ಮ ಥರ ಬೆಳ್ಳಗೆ ಇರ್ತದೆ ಮೇಡಮ್. ಅಷ್ಟಕ್ಕೂ ಎಣ್ಣೆಯಲ್ಲಿ ಕರೆದಿರೋ ಕೋಡ್ಬೇಳೆ ಕಡಲೆಕಾಯಿ ಎಣ್ಣೆ ವಾಸ್ತಿ ಬರ್ತೈತೆ. ಇನ್ನು ಯಾವ ಎಣ್ಣೆ ವಾಸ್ತಿ ಬರ್ತೈತೆ ಮೇಡಮ್? ಅದು ಉದ್ದಿನ ವಡೆ, ಕೋಡ್ಬಳೆ. ಉದ್ದಿನ ವಡೆನಾ ಮೇಡಮ್ ಅದು? ಯಾಕೆ? ಅಯ್ಯಮ್ಮ ಮಾಡೋದೇ ಡಯಟ್ ಆಗಿದೆ ಅಲ್ವಾ? ಆ ಉದ್ದಿನ ವಡೆ ಕೂಡ ಡಯಟ್ ಮಾಡ್ಕೊಂಡು ಸ್ಲಿಮ್ ಆಗಿದ್ರೆ ನಾನು ಕೋಡ್ಬಳೆ ಆಗಿದೆ. ಶಿವನೇ, ನಾನು ಕೋಡ್ಬೇಳೆ ಅನ್ಕೊಂತಿದ್ದೆ ಮೇಡಮ್ ಅದನ್ನ. ಹೋಗ್ಲಿ ಬಿಡಿ ಮೇಡಮ್, ನಾವ್ಯಾಕೆ ಅಯ್ಯಮ್ಮನ ಬಗ್ಗೆ ಮಾತಾಡೋಣ ಅಂತೆ. ಅದೇ ಏನ್ ಮೇಡಮ್ ಇವತ್ತು ಲೇಟು, ಇವತ್ತು ನಿಮ್ ಕಾರು ಪಂಕ್ಚರ್. ನಾರಾಯಣ, ನನ್ನ ತಲೆ ತಿನ್ಬೇಡ ನೀವು. ಇಲ್ಲೋಣ, ಕಾರು ಪಂಕ್ಚರ್ ಆಗಿಲ್ಲ, ಟೈರು ಪಂಕ್ಚರ್ ಆಗಿಲ್ಲ, ಯಾವ ಒಂದು ಆಕ್ಸಿಡೆಂಟ್ ಆಗಿತ್ತು ರೋಡಲ್ಲಿ, ಅದಕ್ಕೆ ಲೇಟ್ ಆಗಿತ್ತು.
ನೀವು ಆ ಕಡೆಯಿಂದ ಬರೋಕ್ಕಿಂತ ಮುಂಚೆನೇ ಆಕ್ಸಿಡೆಂಟ್ ಆಗಿತ್ತ ಮೇಡಮ್? ಪಾಪಿ, ನಾ ಯಾಕೆ ಪ್ರಶ್ನೆ ಕೇಳೋದು ನೋಡು ಅಲ್ವಾ? ನಾನು ಈ ಕಡೆ ಬಂದ್ಮೇಲೆ ಅಲ್ಲಿ ಆಕ್ಸಿಡೆಂಟ್ ಆದ್ರೆ ನಾನು ಯಾಕೆ ಲೇಟಾಗಿ ಬರ್ತೀನಿ? ಸುಮ್ಮನೆ ಕೇಳಿದೆ ಮೇಡಮ್, ಹೋಗ್ಲಿ. ಯಾವ ಥರ ಕಾರುಗಳು ಮೇಡಮ್? ಏನಂದೆ? ಯಾವ ಥರ ಕಾರು? ಕಾರ ಮಾಡೆಲ್ ಗಿಡಲು ಎಲ್ಲ ನನ್ನ ತಲೆ ಹೋಗಲ್ಲಪ್ಪ. ಎರಡಕ್ಕೂ 4 ಚಕ್ರ ಐತಿ. ಕಾರಿಗೆ 4 ಚಕ್ರ. ಹಾಂ. ಒಂದು ಟೊಯೋಟಾ ಲ್ಯಾನ್ಸರ್ ಅನ್ಕೊಂಡಿದ್ದೀನಿ, ಇನ್ನೊಂದು ಟಾಟಾ ಕರೋಲಾ. ಟಾಟಾ ಕರೋಲ ಕಾರು. ಮೇಡಮ್, ಈ ಜನ್ಮದಲ್ಲ ಕಾರ್ ಆಕ್ಸಿಡೆಂಟ್ ಆಗಕ್ಕಿಲ್ಲ, ಬಿಟ್ಬಿಡಿ ಮೇಡಮ್ ನೀವು. ಮತ್ತೆ ತಲೆ ಹರಟೆ ಇದು. ಏನ್ ಮೇಡಮ್ ನೀವು ಕಾರಿನ ಮೇಕು ಮಾಡಲ್ ಎರಡನ್ನು ಸೇರಿಸ್ಕೊಂಡೇ ಮಾತಾಡ್ತೀವಿ. ಓಕೆ, ನನ್ನ ಹತ್ರ ತಲೆ ಇನ್ನಷ್ಟು ತಲೆ ಕೆಡಿಸ್ಬೇಡ. ಯಾವುದೋ 2 ಕಾರು ಕೂತ್ಕೊಳ್ಳಿ ಆಯ್ತಾ? ನನಗೆ ಕೆಲಸ ಮಾಡ್ಬೇಕು ಅಲ್ವೋ? ಒಂದು ಕೆಲಸ ಮಾಡು, ಹೋಗಿ ಕಾಫಿ ಮಾಡ್ಕೊಂಡು ಬಾ. ಮೇಡಮ್, ನಾನು ಒಂದ್ ಕೆಲಸ ಮಾಡಿದ್ರೆ ನಿಮಗೆ ಕಾಫಿ ಸಿಗಕ್ಕಿಲ್ಲ ಮೇಡಮ್. ಮತ್ತೆ ನಮ್ದು ನೀವೇ ಹೇಳಿದ್ರಲ್ಲ, ಹೋಗಿ ಕಾಫಿ ಮಾಡ್ಕೊಂಡು ಬಾ ಅಂತ. ಹೋಗೋದನ್ ಕೆಲಸ, ಕಾಫಿ ಮಾಡೋದನ್ ಕೆಲಸ, ವಾಪಸ್ ಬರೋದಿಲ್ಲ ಕೆಲಸ. ಒಟ್ಟಿಗೆ 3 ಕೆಲಸ ಆಯ್ತು ಮೇಡಮ್. ಏ ನಾರಾಯಣ, ಬೆಳಗ್ಗೆ ಯಾವ ಮುಖ ನೋಡಿದ್ಯಾ ನೀನು? ಮೇಡಮ್, ಬೆಳಿಗ್ಗೆ ಎದ್ದು ನನ್ನ ಹೆಂಡ್ರ ಮಕ್ಕ ನೋಡೋಣ ಅಂದ್ರೆ ಅವಳು ಬೇರೆ ಊರಲ್ಲಿಲ್ಲ. ಅದಕ್ಕೆ 2 ಮಗನಾಗಿದ್ದೆ, ಎದುರಿಗೇನೆ ಒಂದು ಕರಡಿ ಇತ್ತು. ಅದಕ್ಕೆ ಗ್ರಹಚಾರ ವಕ್ರಿಸಿರೋದು ನಿನಗೆ. ಇಲ್ಲೋಡು, 3 ಕೆಲಸ ಮಾಡು, ಹೋಗಿ ಕಾಫಿ ಮಾಡಿಕೊಂಡು ಬಾ. ಯಾಕೆ ಮೇಡಮ್ ಇನ್ನು ಕುಂತ್ಕೊಂಡಿದ್ದೀರಾ? ಕುಂತ್ಕೊಳ್ಳಿ. ಏ ನೋಡು, ಚೇರ್ ನೋಡು, ಇಷ್ಟು ಧೂಳಿದೆ ಅದ್ರ ಮೇಲೆ. ಮತ್ತೆ ಮಿಡಲ್ ಯೂನಿವರ್ಸಿಟಿ ನೋಡು, ಚೆನ್ನಾಗೈತಲ್ಲ ಮೇಡಮ್? ಯೂನಿವರ್ಸಿಟಿ ಇದೆಯಾ? ಏ ನೋಡು, ಕುತ್ಕೊಳಕ್ಕಾಗುತ್ತೇನೋ? ಚೆನ್ನಾಗೈತೆ ಮೇಡಮ್. ಒಂದು ಹಾಡೇ ಬರೀಬೋದು, ಅಷ್ಟು ಧೂಳಿದೆ ಅದ್ರ ಮೇಲೆ. ಹಾಡಂದ್ರೆ ನೆನಪಾಯ್ತು ರಮ್ಯಾ ಅವರೇ, ಹೀಗೆ ಬರ್ತಾರೆ ಹೇಗಿರುತ್ತೆ? ಎಲ್ಲೆಲ್ಲಿ ನೋಡಲಿ ಧೂಳನ್ನೇ ಕಾಣುವೆ. ಆಮೇಲೆ ನಾರಾಯಣ ಸರ್, ಎಲ್ಲೆಲ್ಲಿ ನೋಡಲಿ ಧೂಳನ್ನೇ ಕಾಣುವೆ, ಸೇರಲ್ಲಿ ತುಂಬಿರುವೆ, ಹೊಟ್ಟೆಗೆಲ್ಲ ಅಂಟಿಕೊಳ್ಳುವೆ. ಏ ನಾರಾಯಣ, ಬಾಯ್. ನಿಮ್ಮ ಸಾಹೇಬರು, ಮೂರ್ತಿ ಸಾಹೇಬರು ಜೀವನದಲ್ಲಿ ಒಂದು ಬುಕ್ ಹಿಡ್ಕೊಂಡಿದ್ದಾರೋ ಇಲ್ಲ ಗೊತ್ತಿಲ್ಲ, ಫೇಸ್ಬುಕ್ ಅಂತ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಮೇಡಮ್, ಬೆಳಿಗ್ಗೆ ಫೇಸ್ ತೊಳ್ಕೊಳ್ತಾರ ಇಲ್ಲ ಮೇಡಮ್? ಫೇಸ್ಬುಕ್ ಇಟ್ಕೊಂಡ್ಬಿಟ್ಟಿರ್ತಾರೆ. ನಾರಾಯಣ ನಾರಾಯಣ ಗುರುಗಳೇ, ನಿಮ್ಮ ಗುರುಗಳು ಕರೀತಾ ಇದ್ದಾರೆ ನೋಡು. ಏನ್ ಗೊತ್ತಾ? ಹಾಗೆ ಫೈಲಿ, ಈ ಫೈಲನ್ನು ಮಿಟುಕ್ಲಾಡಿ ಮೀನಾಕ್ಷಿ ಟೇಬಲ್ ಮೇಲೆ ಗೊತ್ತಾಯ್ತಾ? ಏನಾರು ಹೇಳ್ಬೇಕೇನು ಮೇಡಮ್ ಇವರಿಗೆ? ಅವ್ರಿಗೆ ಏನು ಹೇಳ್ತೀಯ? ನಾನೇನು ಕೆಲಸನೇ ಮಾಡಿಲ್ವಲ್ಲ. ನೀವ್ಯಾವ ಕೆಲಸ ಮಾಡಿ ಮೇಡಮ್? ಈಗ ಇಲ್ಲಿ ಕೇಳು. ಆಮೇಲೆ ನನ್ನ ಟೇಬಲ್ ಹಂಗಿಟ್ಟಿದೆಯಲ್ಲ, ಚೇರ್ ಹಂಗಿದೆಯಲ್ಲ, ಅಷ್ಟು ಧೂಳು. ಇವ್ರ ಟೇಬಲ್ ಇಷ್ಟು ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ಯಾ, ಅದು ಸ್ವಲ್ಪ ಗಲೀಜಾಗಲಿ, ಅದಕ್ಕೆ ಅಲ್ಲಿಡು ಅಂತ ಹೇಳಿದ್ದು. ಆಮೇಲೆ ಏನು ನನ್ನ ಟು ಡೂ ಲಿಸ್ಟು. ಹಾಂ, ನನಗೆ ಟ್ಯಾಕ್ಸ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ ಅಷ್ಟೇ. ಸಾಹೇಬ್ರು ಯಾವ್ದಾದ್ರು ಕೇಳಿ ಈಗ ತಾನೇ ನಿಜ ಮಾಡಿಬಿಟ್ಟೆ ಗ್ರಹಚಾರ. ಲೋ ನಾರಾಯಣ, ಸುಳ್ಳು ಗೀಳ್ ಹೇಳ್ಬೇಡ ಕಣ್ಲ. ಸತ್ಯವೇ ನಿನ್ನ ತಾಯಿ ತಂದೆ ನೆನಪು ಮಾಡ್ಕ. ಇಲ್ಲ ಸರ್, ನಮ್ಮ ತಂದೆ ಹೆಸರು ಮಾತ್ರ ಸತ್ಯಮೂರ್ತಿ ಸರ್, ನಮ್ಮ ತಾಯಿ ಹೆಸರು ವಿಶಾಲಕ್ಷಮ್ಮ. ನನ್ ಕರ್ಮ ಕಣ. ಹೋಗಿ ಕಾನ್ಸೆಪ್ಟ್ ನಿನಗೆ ಹೇಳ್ತೀನಲ್ಲ, ಗೊತ್ತಿಲ್ಲ. ಏನ್ ಸರ್ ಕಾನ್ಸೆಪ್ಟ್? ಒಳ್ಳೆ ಮಜಾ. ಒಂದ್ ನಿಮಿಷ ಇರೋ, ಇಲ್ಲೋಡ ತಾಳು. ಐ ಎಮ್ ರೋಲಿಂಗ್ ಆನ್ ಫ್ಲೋರ್ ಲಾಫಿಂಗ್ ಅಂತೆ. ROFL ನಾನು ಹಾಕ್ಬಿಟ್ಟು ಶೇರ್ ಮಾಡ್ತೇನೆ. ಮನುಷ್ಯ ROFL ಅದು ತಗೊಳ್ಳಿ ಒಂದು ಮಾಡಿ, ಇಲ್ಲಿ ಜಾಗಿಲ್ಲ. ಮಜಾ ನೋಡು. ಇವನ್ ನನ್ನ ಫ್ರೆಂಡ್ ಕಣ ನೋಡು.
ಐ ವಾಸ್ ಅಟ್ 8th ಕ್ರಾಸ್ ಮಲ್ಲೇಶ್ವರಂ. ನೌ ಐ ಅಟ್ 18th ಕ್ರಾಸ್ ಅಂತ ಹಾಕಿದ್ರೆ ಒಳ್ಳೆ ಮಜಾ ಅಲ್ವಾ? ಏನಾಯ್ತು ಸರ್ ಅದ್ರ ನಗಕ್ಕೆ? ಮುಂದೆ ದೀಪಾವಳಿ ಸೀಸನ್ ಅಂತ ಸರ್ ಮಲ್ಲೇಶ್ವರಂ 18th ಕ್ರಾಸ್ 8th ಕ್ರಾಸ್ ಅಲ್ಲಿ ಸಿಕ್ಕಾಪಟ್ಟೆ ರಶು. ಮೊನ್ನೆ ಹೋಗಿದ್ದೆ. ಆ ಪಾಪ ಮುಂದೆ ಸುಮ್ಮನೆ ನಿಂತ್ಕೊಂಡಿತ್ತು ಹಂಗೆ ಜನಗಳನ್ನ ನೂಕಿ 18th ಕ್ರಾಸ್ ದಬ್ಬಿಟ್ಟಿದ್ದಾರೆ. ನಿಮ್ ತರ ಬಿಟ್ಟಿದ್ರೆ ಸಾಯಂಕಾಲ ಟ್ಯಾಕಲ್ ದಬ್ಬಿಟ್ಟಿದೆ. ಮಕ್ಕಳು ನಾನು ಅದನ್ನ ಈಗಲೇ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಶೇರ್ ಮಾಡ್ತೀನಿ, ಲೈಕ್ ಮಾಡು. ಓಕೆ ಮಾಡ್ತೀನಿ ಸರ್, ಲೈಕ್ ಮಾಡ್ತೀನಿ. ಇಲ್ಲಾಂದ್ರೆ ಗೊತ್ತಲ್ಲ ನೀವು ನಮ್ ಸಂಬಳಕ್ಕೆ ಕತ್ರಿ ಹಾಕ್ಬಿಡ್ತೀರಾ ಅಂತ. ಅದೆಲ್ಲ ಇರ್ಲಿ ಕಣ, ನಾನೊಂದು ಕವನ ಬರ್ದಿದ್ದೀನಿ ಸರ್ ಬಿಟ್ಬಿಡಿ ಸರ್, ನನ್ ಬಿಟ್ಬಿಡಿ ಸರ್. ನೀವು ಕೇಳಿಲ್ಲ? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಹೆಂಗಿದೆ ಸರ್? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಇರುವಾಗ ಯಾಕೆ ಸರ್ ತಿಂತೀರ ನಂತಲೇ? ಚೆನ್ನಾಗಿ ಹೇಳ್ಬಿಟ್ಟಿವಲ್ಲ ನಾರಾಯಣ. ಇನ್ನೊಂದು ಕವನ ಬರ್ದಿದ್ದೀನಿ. ಯಾಕ್ರಪ್ಪ ಈ ಆಫೀಸಲ್ಲಿ ಇವತ್ತು ಯಾರು ಇಲ್ಲ? ನಾನು ಹೋಗಿ ಸಾಹೇಬ್ರ ಕೈ ಮೇಲೆ ಸಿಕ್ಕಾಕೊಂಡ್ಬಿಟ್ಟಿನಿ. ಕೇಳ, ನೀನಿಲ್ಲದ ಹಗಲು ಹಗಲಲ್ಲ, ಇರುಳು ಇರಳಲ್ಲ. ಹೆಂಗೈತೆ ಸರ್? ನೀನಿಲ್ಲದ ಅಂದ್ರೆ ಆ ಅಮ್ಮ ಏನು ಮಲ್ಕೊಂಡ್ರಿ ಸರ್? ನನ್ನ ಮಗನೆ, ನೀನಿಲ್ಲದ ಹಗಲು ಹಗಲಲ್ಲ, ಇರುಳು ಇರಳಲ್ಲ ಅಷ್ಟೇ ಕಣ್ಣ. ಸರ್ ಹಗಲು ಹಗಲಲ್ಲ, ಇರುಳು ಇರುಳಲ್ಲ, ಯಾಕೋ ಸರಿ ಹೋಗ್ತಿಲ್ಲ. ಡೋಂಟ್ ಟಾಕ್ ಇನ್ ಸೆಂಟರ್ ಐ ಸೆಲ್ ಬೆಸ್ಟ್ ಬಾಡಿ. ನನ್ನ ಮಗ ಹಗಲು ಹಗಲಲ್ಲ ಅಂದ್ರೆ ಮಧ್ಯಾಹ್ನ ಕಂಡ್ರ. ಓ, ಹಗಲು ಹಗಲಲ್ಲ ಅಂದ್ರೆ ಮಧ್ಯಾಹ್ನ, ಇರುಳು ಇರುಳಲ್ಲ ಅಂದ್ರೆ ಸಾಯಂಕಾಲ. ಸರ್ ಚೀಕಳ ಎಷ್ಟೆಲ್ಲ ಕಲ್ತ್ಬಿಟ್ಟಿದ್ದಾರೆ ಚಾವನ್ಸಲ್ಲಿ. ನಾನು ಇನ್ನೊಂದು 5 ನಿಮಿಷ ಇವ್ರ ಮುಂದೆ ನನ್ನ ಬುದ್ಧಿ ಪ್ರದರ್ಶನ ಮಾಡಿದ್ರೆ ನನ್ನ ಮುಖಕ್ಕೆಲ್ಲ ತೂತ್ ಮಾಡಕ್ ಬಿಡ್ತಾರಲ್ಲ ಈಗ ಒತ್ತಿ. ಸರ್ ಈಗ ಹೋಗಿ ನಿಮ್ಗೆ ಬಿಸಿ ಬಿಸಿ ಕಾಫಿ ತಂದು ಕೊಟ್ಬಿಡ್ತೀನಿ ಸರ್. ನೋಡೋಣ ನಾರಾಯಣ, ಜೀವನದಲ್ಲಿ ಕಾಫಿ ಗೀಫಿ ಮುಖ್ಯ ಇಲ್ಲ. ಎಂತ ಮಾತು ಸರ್? ಟೀ ಇದೆಯಲ್ಲ, ಏನೋ ವೇದ ಅಂತ ಹೇಳ್ತಾರೆ ಅನ್ಕೊಂಡೆ ಸರ್. ಟೀ ಇಲ್ಲ ಅಂದ್ರೆ ಅಷ್ಟು ಹೋಯ್ತು ಸರ್. ನನ್ನ ಕಾಸಾಗಿ ಟೀ ತಂದ್ಕೊಡ್ತೀನಿ ಸರ್. ಒಂದು ವಿಷಯ ಹೇಳ್ತೀನಿ ಕಲ ನಾರಾಯಣ, ನೀನ್ ನನ್ನ ಜೊತೆ ಒಂದು ಅರ್ಧ ಗಂಟೆ ಕಳಿ ನಾನು ನಿಮ್ ಜೊತೆ ಸಾಹಿತ್ಯ ಬಿಡ್ತಕ್ಕಲ್ಲ ಸಾಹಿತಿ. ಬೇಡ ಸರ್, ನನ್ ಬಿಟ್ಬಿಡಿ ಸರ್. ನಾರಾಯಣ, ನಿನ್ನ ಹೆಸರು ನಾರಾಯಣ ಇರ್ಬೋದು. ಹೌದು ಸರ್. ನೀವು ಈ ಸಾಹಿತ್ಯ ಫೀಲ್ಡ್ನಲ್ಲಿ ಇನ್ನು ಅಂಬೆಗಾಲ್ ಸರ್ ಕಿಂಚಿತ್ ತುಳು. ಆದ್ರೆ ನಾನು ನಿನ್ ಗುರು ಇದ್ದಂಗೆಲ್ಲ ಸರ್ ನಂಗೆ ಬಿಟ್ಬಿಡಿ ಸರ್. ಈ ಸಾಹಿತ್ಯ ರೋಗ ನಂಗೆ ಇಷ್ಟ ಇಲ್ಲ ಸರ್. ಏನೋ ಒಂದು 4 ಲೈನ್ ಪದ ಹೇಳಿದೆ ಅಂತ ಅಂದ್ಬಿಟ್ಟು ನೀವು ನನ್ನ ಸಾಹಿತಿ ಮಾಡಬೇಡಿ ಸರ್. ನನ್ ಬಿಟ್ಬಿಡಿ ಸರ್. ನೀವು ಈ ಸಾಹಿತ್ಯ ಲೋಕದಲ್ಲಿ ಮಾಡ್ತಾರಲ್ಲ ಆ ರಾಜಕೀಯ, ಅದು ನಂಗೆ ಇಷ್ಟ ಇಲ್ಲ ಸರ್. ನಾನು ಈಗಲೇ ಹೋಗಿ